ಒಂದು CBSE ICIC ಈಗ ಇದು ಬಂದಿದೆ ಏನು IB ಇವೆಲ್ಲದು ಏನು ಗೊತ್ತಾ, ಶಿಕ್ಷಣದ ಒಂದೊಂದು ವ್ಯವಸ್ಥೆಯಲ್ಲಿ ಇರ್ತದೆ. ನಾವು SSLC ಅಂತೇಳಿ ನಾವು ಕರ್ಕೊಳ್ತೀವಿ. ಮೋಸ್ಟ್ಲಿ ಎಲ್ಲ ಸಿಮಿಲರ್ ಇರುತ್ತೆ. ಡೋಂಟ್ ಕಂಪೇರ್ ಇಮಿಡಿಯೇಟ್ಲಿ SSLC ಅಲ್ಲಿರೋರು CBSಗಿಂತ ಕಮ್ಮಿ ಅಂತೇಳಿ ಹಂಗೆ ಗ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಅದು ತಪ್ಪು ಕಾನ್ಸೆಪ್ಟ್. ಅದು ನಮ್ಮನ್ನು ಇಲ್ಲಿ ಏನು ಮೇಲ್ದರ್ಜೆ ಮಾಡಬೇಕು, ಇಷ್ಟು ವರ್ಷ ಇರ್ತಕ್ಕಂಥ SSLCನ ಬಂಗಾರಪ್ಪಾಜಿಯವ್ರು PUC ಅಂಥೇಳಿ ಮಾಡಿದರು. PUC ಬೋರ್ಡ್ ಅಂತ ಮಾಡಿದ್ದೆ ಬಂಗಾರಪ್ಪಾಜಿಯವ್ರು ಮುಖ್ಯಮಂತ್ರಿಗಳಿರ್ಬೇಕಾದ್ರೆ. ಇವಾಗ ಒಂದು ಬಂದಿದೆ, ಏನಂತ ಹೇಳಿದರೆ 9, 10, 11, 12 ಒಟ್ಟಿಗೆ ಮಾಡಿ ಅಂಥೇಳಿ ಬಂದಿದೆ. ಅದು SEPಯಲ್ಲೂ ಹೇಳಿರ್ತಾರೆ, NEPಯಲ್ಲೂ ಹೇಳಿರ್ತಾರೆ. ಹಂಗೆ ಹೇಳಿದ ತಕ್ಷಣ ನಿಮ್ಮ ನೆಕ್ಸ್ಟ್ ಪ್ರಶ್ನೆ, ಹಾಗಾದ್ರೆ ನೀವು ಅವ್ರನ್ನ ಒಪ್ಕೊಳ್ತೀರಾ ಅಂಥೇಳಿ. ಇಲ್ಲ, ನಾನೇ ನನ್ನನ್ನು ಒಪ್ಕೊಂಡಿರ್ಬೋದಲ್ಲ NEP ಅವರು ಅಂತೇಳಿ ಬರುತ್ತೆ. ಅದಕ್ಕೆ ಆ ಚರ್ಚೆ ಆಗೋದು ಬೇಡ. ಸೊ ಡೋಂಟ್ ಡಿಫ್ರೆನ್ಷಿಯೇಟ್ ಲೈಕ್ ದಟ್. ಇಷ್ಟು ವರ್ಷದಿಂದ ಬಂದಿದೆ. ಕಲಿಕೆಯಲ್ಲಿ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಇವತ್ತಿನ ನಾಳೆ ಬೆಳವಣಿಗೆಗೆ ಇವತ್ತಿನ ಟೆಕ್ನಾಲಜಿ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಹೆಂಗೆ ಬರಬೇಕು ಅದನ್ನು ನಾವು ಮಾಡಿಕೊಂಡು ಇಡೀ ಭಾರತ ದೇಶದೊಳಗೆ ಫಸ್ಟ್ ಸ್ಟೇಟು JEE ನೀಟ್ನ ಫ್ರೀಯಾಗಿ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಯಾಕೆ ಮಾಡಿದೆ, ಫಸ್ಟ್ ಇಯರ್ PUC ಯಾಕೆ ಅಂದರೆ ನಿಮ್ಮ ಕೊರತೆ ಏನಿದೆ ಮನಸ್ಸಲ್ಲಿ. CBSE ಅವ್ರು ಓದ್ಬಿಟ್ಟು ಎಲ್ಲ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ, ನಮ್ಮವರಲ್ಲ ಅಂತ ಹೇಳೋದಕ್ಕೆ. ಅವ್ರನ್ನ ಏನಾದ್ರು ಕೊರತೆ ಇದ್ದರೆ JEE ನೀಟ್ನ ನೀವು ಫ್ರೀಯಾಗಿ ತಗೊಳ್ಳಿ ಅಂಥೇಳಿ 25,000 ಮಕ್ಕಳಿಗೆ ಏನು ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಅವ್ರಿಗೆಲ್ಲ ಮಾಡ್ತಾ ಇದೆ. ಈ 25,000 ಮಕ್ಕಳಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ SSLC ಅವರು ಬಂದು ಕೂತ್ಕೋತಾರೆ. ಅವ್ರಿಗೆ ಲಾಗಿನ್ ಇರಲ್ಲ, ಪಕ್ಕದಲ್ಲಿ ಕೂತ್ಕೊಂಡು ಆ TVಯಲ್ಲಿ ನೋಡ್ತಾರೆ, ಇಲ್ಲಿದ್ದಾರೆ ಬೇಸ್ಟ್ ಕೇಳಿಬೇಕಾರೆ ಇಲ್ಲ ಅಂತ ಹೇಳಿಬಿಡ್ಲಿ ಅವರು. ಸೊ ಅವ್ರಿಗೆ ಏನೇನು ಸಹಾಯ ಬೇಕು, ಅದಕ್ಕೆ ನಾನು ಹೇಳಿದ್ನಲ್ಲ, 13 ಕೋಟಿ ಇರ್ತಕ್ಕಂಥ ಮೊತ್ತ 12 ಕೋಟಿ ಅನಿಸುತ್ತೆ. 6 ಕೋಟಿಗೇನೋ ಟೆಂಡರ್ ಹೋಯ್ತು. ಈ 6 ಕೋಟಿ ಇನ್ನೂ ನಂತರ ದುಡ್ಡಿದೆ. ಅದಕ್ಕೆ ನೆಕ್ಸ್ಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, 25,000 ಬೇಡ ಸರ್, ಎಲ್ಲರಿಗೂ ಫ್ರೀಯಾಗಿ ಕೊಟ್ಬಿಡೋಣ ಅಂಥೇಳಿ ನಾನೊಂದು ಹೇಳಿದ್ದೀನಿ. ಅವರು ಮೋಸ್ಟ್ಲಿ ಬಂದರೆ ಅವಾಗ ಎಲ್ಲ ಮಕ್ಕಳಿಗೂ ಕೂಡ. ಸೊ ಯಾರು ಕ್ವಾಲಿಫೈ ಆಗಿದ್ದಾರೆ ಅವರೆಲ್ಲ ಎಲ್ಲರಿಗೂ ಸಿಗ್ತಕ್ಕಂಥದ್ದೇ. ನಮ್ಮ ಸಮಾನತೆ ಕೊಡಬೇಕಂದ್ರೆ ಅದರಲ್ಲಿ ಮಾತ್ರ ಸಾಧ್ಯ ಆಗ್ತದೆ.